ಆದೇಶವನ್ನ ಹೊರಡಿಸಿದೆ. ಸಿಐಡಿ ಹೆಗಲಿಗೆ ಸದ್ಯ ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆ ಬಂದಿದೆ. ಸಚಿವ ರಾಜಣ್ಣ ಅವರ ಮನವಿಯ ಮೇರೆಗೆ ಸಿಐಡಿ ತನಿಖೆಗೆ ಕೊಡಲಾಗಿದೆ. ಹನಿ ಟ್ರ್ಯಾಪ್ ಯತ್ನ ಕೇಸ್ ತನಿಖೆಗೆ ಸಿಐಡಿಯನ್ನ ನೇಮಕ ಮಾಡಲಾಗಿದ್ದು ಸಿಐಡಿಗೆ ವಹಿಸಿದ್ದಾರೆ ಡಿಜಿ ಅಂಡ್ ಐಜಿಪಿ. ತನಿಖೆ ನಡೆಸುವಂತೆ ಸಿಐಡಿಗೆ ಡಿಜಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಐಡಿ ತನಿಖೆಗೆ ವಹಿಸೋ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಕೂಡ ಹೇಳಿದ್ದು, ಬೆಂಗಳೂರಲ್ಲಿ ಎಂಎಲ್ಸಿ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಕರೆಕ್ಟ್ ಆಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನ ಏನೆಲ್ಲ ಇದೆ ಅದನ್ನ ಕಲೆಕ್ಟ್ ಮಾಡಿ ಡಿಜಿ ಅವರಿಗೆ ಕೊಡು ಅಂತ ಹೇಳಿದ್ರು. ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು ಸಿಐಡಿ ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವರು ಇದ್ದಾರೆ ಅವರು ಸಿಐಡಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಿಐಡಿ ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗೆ. ಇವತ್ತು ಮನೆ ಹತ್ರ ಹೋಗಿ ಅಲ್ಲಿದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ಇವತ್ತು ಅವರು ಪ್ರಿಲಿಮಿನರಿ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ